ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರಿನಲ್ಲಿ ದ ರೂಲರ್ಸ್ ಚಿತ್ರದ ರೋಡ್ ಶೋ ಅದ್ದೂರಿಯಾಗಿ ನಡೆಯಿತು. ಕೊಟ್ಟೂರಿನ ಪ್ರಮುಖ ರಸ್ತೆಗಳಲ್ಲಿ ಸಾವಿರಾರು ಅಭಿಮಾನಿಗಳು ಪಟಾಕಿ ಸಿಡಿಸುವುದರ ಮೂಲಕ ಸಂಭ್ರಮವನ್ನು ಆಚರಿಸಿದರು. ಈ ರೋಡ್ ಶೋನಲ್ಲಿ ನಾಯಕ, ನಾಯಕಿ ಹಾಗೂ ಇತರೆ ಸಹ ಕಲಾವಿದರೊಂದಿಗೆ ಭಾಗವಹಿಸಿದ್ದರು. ಉದಯ್ ಭಾಸ್ಕರ್ ನಿರ್ದೇಶನದ ಅಶ್ವಥ್ ಬಳಿಗೇರ್ ನಿರ್ಮಾಣದಲ್ಲಿ ಹಾಗೂ ಕರಣ್ ಅವರ ಸಂಗೀತ, ನಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯವನ್ನೊಳಗೊಂಡ ಚಿತ್ರ. ಮಹಿಳೆಯರ ಶೋಷಣೆಯ ವಿರುದ್ಧ ರಚನೆಗೊಂಡಂತಹ, ಸಮಾಜಕ್ಕೆ ಸಂದೇಶ ನೀಡುವಂತಹ ಹಾಗೂ ಕುಟುಂಬ ಸಮೇತರಾಗಿ ನೋಡುವಂತಹ ಸಿನಿಮಾ ದ ರೂಲರ್ಸ್. ಈಡನ್ಸ್ ನ್ಯೂಸ್ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ನಾಯಕ ನಟರಾದ ವಿಶಾಲ್ ಕುಮಾರ್ ಅವರು, ನಮ್ಮ ಚಿತ್ರದ ಶೂಟಿಂಗ್ ಮೈಸೂರು, ಕೋಲಾರ, ಕುಣಿಗಲ್, ವಿಜಯನಗರ ಹೀಗೆ ಹಲವಾರು ಕಡೆ ನಡೆಯುತ್ತಿದ್ದು ಅಂತಿಮ ಹಂತದಲ್ಲಿದೆ. ಈ ಚಿತ್ರದಲ್ಲಿ 4 ಹಾಡುಗಳು ಹಾಗೂ 1 ಫೈಟ್ ಅನ್ನು ಒಳಗೊಂಡಿದೆ. ನಿರ್ಮಾಪಕರಾದ ಅಶ್ವಥ್ ಬಳಿಗೇರ್ ಅವರು, ನಮಗೆ ತುಂಬಾ ಉತ್ಸಾಹ ತುಂಬುವುದರ ಜೊತೆಗೆ ಆದಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾ ನಿರ್ಮಾಣ ಮಾಡಬೇಕೆಂಬ ಆಸೆ ಅವರದ್ದು ಎಂದು ತಮ್ಮ ಮಾತುಗಳನ್ನು ವ್ಯಕ್ತಪಡಿಸಿದರು. ಇನ್ನು ನಾಯಕ ನಟಿ ರಿತುಗೌಡ ಮಾತನಾಡಿ, ಇದು ನನ್ನ ಮೊದಲ ಚಿತ್ರವಾಗಿದ್ದು ನಿರ್ದೇಶಕ ಉದಯ್ ಭಾಸ್ಕರ್ ಅವರ ಸಲಹೆ ಸೂಚನೆಗಳ ಮೂಲಕ ನಟಿಸಿದ್ದು ಅದ್ಭುತವಾಗಿ ಮೂಡಿ ಬಂದಿದೆ ಹಾಗೂ ಇದು ಮಹಿಳಾ ಪ್ರಧಾನವಾಗಿದ್ದು ಸಂವಿಧಾನದ ಆಶಯದಡಿಯಲ್ಲಿ ರಚನೆಗೊಂಡಂತಹ ಚಿತ್ರವಾಗಿದೆ ಎಂದು ತಿಳಿಸಿದರು. ಇನ್ನುಳಿದಂತೆ ಸಹನಟರಾದ ಸಂದೇಶ ದುರ್ಗ, ಬಡ್ಡಿದೀಪ ಇನ್ನು ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಿಪೋರ್ಟರ್ ರವಿ. ಟ್ರೇಲರ್ ಆಗಿ ಪ್ರತಿಯೊಂದು ಪ್ರಚಾರ ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತೇನು ನಮ್ಮ ಸಂದೇಶ ಅವರು ಬಂದಿದ್ದಾರೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತೇಳಿ. ಹಂಗೆ ಈ ಸಿನಿಮಾ ಇತಿಹಾಸದ ಸಿನಿಮಾ, ಈ ಸಿನಿಮಾ ವಸ್ತುನಿಷ್ಠವಾದಂಥ ಸಿನಿಮಾ. ಈ ಸಿನಿಮಾ ಅನ್ನುವಂಥದ್ದು ಶೋಷಣೆಯ ಯಥಾಸ್ಥಿತಿಯ ವಾದದ ಸಿನಿಮಾ. ಅದನ್ನ ಮೆಟ್ಟಿ ನಿಂತು ಈ ದೇಶದಲ್ಲಿ ಸಮಾನತೆ ಬರಬೇಕು, ಯಾರು ಯಾರ ಮೇಲೆ ದೌರ್ಜನ್ಯಗಳನ್ನು ಮಾಡಬಾರ್ದು, ಎಲ್ಲರೂ ಕೂಡ ಸಮಾನವಾದ ರೀತಿಯಲ್ಲಿ ಇರಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಸಂದೇಶವನ್ನು ಸಾರ್ತಕ್ಕಂಥವ್ರು ನಮ್ಮ ಸಂದೇಶ ಅವರು ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೇನು ನೂರಾರು ಹೋರಾಟಗಳನ್ನು ಮಾಡಿದ್ದೇವೆ, ಎಲ್ಲ ಜಿಲ್ಲಾದ್ಯಂತ, ತಾಲೂಕಾದ್ಯಂತ, ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿದ್ದೇವೆ. ನಮ್ಮ ಹೋರಾಟದ ಎಲ್ಲ ಅಣಿಮುತ್ತುಗಳು, ಎಲ್ಲ ಸಂದೇಶಗಳು ಈ ಚಿತ್ರತಂಡದಲ್ಲಿ ಇದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆದ್ರಿಂದ ನಮ್ಮ ಹೋರಾಟಗಳು ಚಿತ್ರತಂಡದ ಒಂದು ಸ್ಫೂರ್ತಿ. ಈ ಚಿತ್ರತಂಡ ಮಾಡಿಗೂ ಕೂಡ ಒಂದು ಹೋರಾಟಕ್ಕೆ ಇನ್ನೊಂದು ಸ್ಫೂರ್ತಿ. ಸೊ ಆ ಹಿನ್ನೆಲೆಯಲ್ಲಿ ಈ ಚಿತ್ರತಂಡ ಅನ್ನುವಂಥದ್ದು ಇಡೀ ಸಮಾಜಕ್ಕೆ ಸಂದೇಶವನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ. ಸರ್